ಭಾಳ ಮಂದಿ ಆ್ಯಸ್ ಅ ಸ್ಟೂಡೆಂಟ್ ಇಂಜಿನಿಯರಿಂಗ್ ಕಲಿಯುವಾಗ ಫಸ್ಟ್ ಇಯರ್ ಇರ್ಬೋದು, ಸೆಕೆಂಡ್ ಇಯರ್ ಇರ್ಬೋದು, ಪ್ರಾಜೆಕ್ಟ್ಸ್ ಮಾಡೋಕ್ಕೆ ಶುರು ಮಾಡ್ತೀರಿ. ಆದ್ರೆ ಆ ಪ್ರಾಜೆಕ್ಟ್ಸ್ ನಿಮ್ಮ ಲ್ಯಾಪ್ಟಾಪ್ ಬಿಟ್ಟು ಬೇರೆ ಎಲ್ಲೂ ಹೋಗಂಗೇ ಇಲ್ಲ. ಅದನ್ನು ನೀವು ವರ್ಲ್ಡ್ಗೆ ತೋರಿಸ್ಬೇಕು, ಅದನ್ನು ಕಂಪ್ನೀಸ್ಗಳಿಗೆ ತೋರಿಸ್ಬೇಕು, ಅಂದ್ರೆ ನಿಮ್ಗೊಂದು ರಿಕಗ್ನಿಷನ್ ಸಿಗುತ್ತೆ. ಸೊ ಫಸ್ಟ್ ಕ್ವಶನ್ ಏನಂದ್ರೆ, ಹಾಗಿದ್ರೆ ಎಲ್ಲಿ ಡಿಪ್ಲಾಯ್ ಮಾಡಬೇಕು? ನೀವು ಸ್ಟೂಡೆಂಟ್ ಇದ್ರಿ ಅಂದ್ರೆ ನಿಮ್ಗೆ AWSನ್ಯಾಗ, ಅಜೂರ್ನ್ಯಾಗ ನಿಮ್ಗೇನಂದ್ರೆ ಸ್ಟೂಡೆಂಟ್ ಕ್ರೆಡಿಟ್ ಸಿಗ್ತೈತಿ. ಅಂದ್ರೆ ಸರ್ವರ್ನ್ಯಾಗ ಅಥವಾ ಕ್ಲೌಡ್ನ್ಯಾಗ ಹೋಸ್ಟ್ ಮಾಡೋಕೆ ಫ್ರೀ ಕ್ರೆಡಿಟ್ ಸಿಗ್ತೈತಿ. ಅದನ್ನು ಯೂಸ್ ಮಾಡ್ಕೊಂಡು ಏನು ಮಾಡಿರಿ, ನಿಮ್ಮ ಪ್ರಾಜೆಕ್ಟ್ಸಲ್ಲಿ ಡಿಪ್ಲಾಯ್ ಮಾಡಿರಿ. ಅದಕ್ಕೊಂದು ಪಬ್ಲಿಕ್ಲಿ ಆಕ್ಸೆಸಿಬಲ್ URL ತೊಗೊರಿ. ನೀವೇನು ಡೊಮೇನ್ ನೇಮ್ ಬೈ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ನಿಮ್ಮ ಪ್ರಾಜೆಕ್ಟ್ಸದ್ದು ಸೋರ್ಸ್ ಕೋಡನ್ನು ಗಿಟ್ಹಬ್ನಾಗ ಇಡ್ರಿ. ನೀವೇನು ಅಂಥ ಭಾಳ ಪ್ರೊಪ್ರಿಯೇಟ್ರಿ ಅಥವಾ ವೆರಿ ಗ್ರೌಂಡ್ ಬ್ರೇಕಿಂಗ್ ಪ್ರಾಡಕ್ಟ್ ಏನು ಡೆವಲಪ್ ಮಾಡಿರಲ್ಲ ಕಾಲೇಜ್ನಾಗ. ನೆಕ್ಸ್ಟ್ ಕ್ವಶನ್ ಏನಂದ್ರೆ, ಪ್ರಾಜೆಕ್ಟ್ಸ್ ಎಂಥದಿರ್ಬೇಕಂತ ಭಾಳ ಮಂದಿ ಕನ್ಫ್ಯೂಷನ್ ಆಗ್ತಾರೆ. ನೋಡಿರಿ, ಎವ್ರಿ ಪ್ರಾಜೆಕ್ಟ್ ಡೋಂಟ್ ಹ್ಯಾವ್ ಟು ಬಿ ಯುನಿಕ್ ಆ್ಯಂಡ್ ವೆರಿ ಹೈ ವ್ಯಾಲ್ಯೂ. ಅದ್ರೊಳಗೆ ಏನಂದ್ರೆ ಸ್ವಲ್ಪ ಫ್ರಂಟ್ ಎಂಡ್ ಇರಬೇಕು, ಬ್ಯಾಕ್ ಎಂಡ್ ಇರಬೇಕು, ಡೇಟಾಬೇಸಸ್ ಇರಬೇಕು, ಡೇಟಾ ಅನಲೈಸಿಸ್ ಇರಬೇಕು. ನೀವು ಟೇಕ್ ಎನಿ ಕಾಮನ್ ಪ್ರಾಬ್ಲಮ್ಸ್ ಓನ್ಲಿ. ಆ ಪ್ರಾಬ್ಲಮ್ಸ್ ಒಳಗೆ ನೀವು ಹೆಂಗೆ ಮಲ್ಟಿಪಲ್ ಲೇಯರ್ಸ್ ಒಳಗೆ ನೀವು ವರ್ಕ್ ಮಾಡ್ತೀರಿ ಅಂತ ಡೆಮಾನ್ಸ್ಟ್ರೇಷನ್ ಮಾಡಬೇಕು. ಡೋಂಟ್ ಫರ್ಗೆಟ್, ಪ್ರಾಜೆಕ್ಟ್ ಇಸ್ ಅ ಟೀಮ್ ಸ್ಪೋರ್ಟ್. ಅಂದರೆ ನೀವು ನಿಮ್ಮ 2-3 ಜನ ಫ್ರೆಂಡ್ಸ್ ಸೇರಿ ಮಾಡಿರಬೇಕು. ಅದರೊಳಗೆ ಒಬ್ಬರು ಬ್ಯಾಕ್ ಎಂಡ್ನಾಗ ವರ್ಕ್ ಮಾಡಿರಬೇಕು, ಒಬ್ಬರು ಫ್ರಂಟ್ ಎಂಡ್ ಮಾಡಿರಬೇಕು. ನೀವು ಇಂಟರ್ವ್ಯೂ ಒಳಗೆ ಹೇಳ್ರಿ, ಐ ಓನ್ಲಿ ಫೋಕಸ್ಡ್ ಆನ್ ಫ್ರಂಟ್ ಎಂಡ್, ಸೊ ದಿಸ್ ಇಸ್ ವಾಟ್ ಐ ಡಿಡ್ ಅಂತ ಹೇಳ್ರಿ. ದಟ್ ಈಸ್ ಅಬ್ಸಲ್ಯೂಟ್ಲಿ ಓಕೆ. ಸೊ ಮೇಕಿಂಗ್ ಶ್ಯೂರ್ ದಟ್ ನೀವು ಪ್ರಾಜೆಕ್ಟ್ಸ್ ಮ್ಯಾಗ ವರ್ಕ್ ಮಾಡಬೇಕು ಆ್ಯಂಡ್ ಮೇಕಿಂಗ್ ಶ್ಯೂರ್ ದಟ್ ಇಟ್ ಈಸ್ ಪಬ್ಲಿಕ್ಲಿ ವಿಸಿಬಲ್ ಆ್ಯಂಡ್ ಅವೈಲಬಲ್ ಆರ್ ಸೂಪರ್ ಇಂಪಾರ್ಟೆಂಟ್.